ಇವತ್ತು ವಿಧಾನಸೌಧದಲ್ಲಿ ನಡೀತು ಸಂಜೆ 4 ಗಂಟೆಗೆ 3 ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಇವತ್ತು ಒಳಗೆ ಏನಾಯಿತು ಅನ್ನೋದ್ರ ಬಗ್ಗೆ 2 ವರ್ಷನ್ ಇದೆ. 2 ವರ್ಷನ್ ಹೇಳ್ಬಿಡ್ತೀನಿ ನಿಮಗೆ. ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಯಿತು. ಸಿದ್ದರಾಮಯ್ಯನವರು ಹೇಳಿದ್ರು, ನಾನು ರಾಜೀನಾಮೆ ಕೊಟ್ಟಿದ್ದೀನಪ್ಪ, ಹೊಸ ಶಾಸಕಾಂಗ ಪಕ್ಷದ ನಾಯಕರಾಗಿ ಹೈಕಮಾಂಡ್ ಯಾರನ್ನು ಬಯಸುತ್ತೋ ಅವ್ರು ಆಗಲಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಸ್ವಲ್ಪ ಹೊತ್ತು ಇದರ ವೀಕ್ಷಕರಾಗಿ ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ ದೆಹಲಿಯಿಂದ. ಅವರು ಸಿದ್ದರಾಮಯ್ಯನವರು ಹೊರಗಡೆ ಹೋದರು. ಜಯರಾಮ್ ರಮೇಶ್ ಅವರು ಬಂದಿದ್ದಾರೆ, ಹೊರಗಡೆ ಹೋದರು. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಂದು ಹೈಕಮಾಂಡ್ನ ನಿರ್ಣಯ, ಡಿ.ಕೆ. ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಬೇಕು ಅಂತ ಇನ್ನೊಂದು ನಿರ್ಣಯವನ್ನು ಮಂಡಿಸಿದರು. ಎಲ್ಲರೂ ಕೈ ಎತ್ತಿ ಅದನ್ನು ಬೆಂಬಲಿಸಿದ್ರು, ಚಪ್ಪಾಳೆ ತಟ್ಟಿ ಬೆಂಬಲಿಸಿದರು. 3ನೇ ನಿರ್ಣಯ, ಇಷ್ಟು ವರ್ಷಗಳ ಸೇವೆಗೆ ಸಿದ್ದರಾಮಯ್ಯನವರನ್ನು ಅಭಿನಂದಿಸುವ ನಿರ್ಣಯ. 3 ನಿರ್ಣಯಗಳು ಪಾಸಾದವು. ಇದು 1 ವರ್ಷ. ಈ ವರ್ಷನ್ ಹೇಳಿದಾಗ ಹೆಂಗಾಗ್ಬಿಡ್ತು ಅಂದರೆ, ಡಿ.ಕೆ. ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಬೇಕು ಅಂತ ನಿರ್ಣಯ ಮಂಡಿಸುವ ಮನಸ್ಸು ಸಿದ್ದರಾಮಯ್ಯನವ್ರಿಗೆ ಇಲ್ಲ ಅಂತ ವರ್ಷನ್ ಬಂದಿದ್ದು. ಅದಕ್ಕೆ ಇನ್ನೊಂದು ಮಾತೇನು ಹೇಳ್ತಾರೆ, ನಾನು ಇಷ್ಟ ತನಕ ರಿಪೋರ್ಟರ್ ಜೊತೆ ಕೂತ್ಕೊಂಡಿದ್ದೆ ಒಳಗೆ ಏನೇನಾಯಿತು ಅಂತ ಕೇಳೋದಕ್ಕೆ. ಶಾಸಕಾಂಗ ಪಕ್ಷದ ಸಭೆ ಶುರುವಾಗೋ ಟೈಮಿಗೆ ಕರೆಕ್ಟಾಗಿ ರಾಹುಲ್ ಗಾಂಧಿಯವ್ರ ಫೋನ್ ಬಂತಂತೆ ಕೆ.ಸಿ. ವೇಣುಗೋಪಾಲ್ರ ಮೊಬೈಲ್ಗೆ. ಆ ರಾಹುಲ್ ಗಾಂಧಿಯವರ ಜೊತೆ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಸರಿ ಇರೋದಿಲ್ಲ ಅಂತ ಎದ್ದು ಎಲ್ಲ ನಾಯಕರು ಪಕ್ಕದ ರೂಮಿಗೆ ಹೋಗಿ ಮಾತಾಡ್ಕೊಂಡು ಬಂದರು ಅಷ್ಟೇ. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಪ್ರಪೋಸ್ ಮಾಡಬೇಕು ಮಾಡಬಾರ್ದು ಅನ್ನೋದು ಕಾರಣಕ್ಕಲ್ಲ ಅದು ಪಕ್ಕದ ರೂಮಿಗೆ ಹೋಗಿದ್ದು ಅಂತ. ವಾಟ್ ಎವರ್ ಇಟ್ ಈಸ್, ಇನ್ನೊಂದು ಹೆಸರಂತೂ ಯಾವುದೂ ಇರಲಿಲ್ಲ, ಬರುವ ಪ್ರಶ್ನೆಯೇ ಇರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಹೆಸರಿಗೆ ಎಲ್ಲ ಶಾಸಕರು ಒಕ್ಕೊರಲಿನಿಂದ ಬೆಂಬಲಿಸಿದರು. ಅದಾದ ಮೇಲೆ ಸಿದ್ದರಾಮಯ್ಯನವರನ್ನು ಅಭಿನಂದಿಸಿ ಒಂದು ನಿರ್ಣಯವನ್ನು ಪಾಸ್ ಮಾಡಲಾಯಿತು. 1 ಪುಟದ ನಿರ್ಣಯ ಇದು. ಅದ್ಭುತವಾದ ಸೇವೆ ಸಲ್ಲಿಸಿದಿರಿ ಕರ್ನಾಟಕಕ್ಕೆ, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು, ಹೀಗೆ ಮುಂದುವರಿಯಲಿ ಅನ್ನೋ ಥರದ ನಿರ್ಣಯ ಅದಾಗಿತ್ತು. ಆಮೇಲೆ ಕೆ.ಸಿ. ವೇಣುಗೋಪಾಲ್ ಮಾತಾಡಿದ್ರು, ತುಂಬ ಭಾವುಕರಾಗಿ ಮಾತಾಡಿದ್ರು. ಅವರು ಇಡೀ ಇಶ್ಯೂನ ಸಿದ್ದರಾಮಯ್ಯನವರು ಹ್ಯಾಂಡಲ್ ಮಾಡಿದ ಮ್ಯಾಚುರಿಟಿಯನ್ನು ಹೊಗಳಿದರು. ಜೊತೆಗೆ ಮತ್ತೊಮ್ಮೆ ಮನವಿ ಮಾಡಿಕೊಂಡ್ರು, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಸೇವೆಯ ಅವಶ್ಯಕತೆ ಪಕ್ಷಕ್ಕಿದೆ, ರಾಜ್ಯಸಭೆಗೆ ಬರಬೇಕು ನೀವು ಅಂತ ಮತ್ತೊಮ್ಮೆ ಕೆ.ಸಿ. ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡಿಕೊಂಡ್ರು. ಆನಂತರ ಸಿದ್ದರಾಮಯ್ಯನವರು ಮಾತಾಡಿದ್ರು, ಡಿಟೇಲಾಗಿ ಮಾತಾಡಿದ್ರು. ಹೆಚ್ಚು ಕಡಿಮೆ ಆ ರಾಜೀನಾಮೆಯ ನಂತರ ಕೃಷ್ಣಾದಲ್ಲಿ ಏನು ಪ್ರೆಸ್ ಮೀಟ್ನಲ್ಲಿ ಮಾತಾಡಿದ್ರಲ್ಲ ಅದೇ ಮಾತುಗಳಿದ್ದು